ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀವು ನೋಡ್ತೀವಿ ವಿನಯ್ ಟೆಕ್ ಝೋನ್ ಚಾನಲ್. ನೋಡ್ರಿ, ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರಿ ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಅವರು ಒಂದಲ್ಲ ಎರಡಲ್ಲ ಬರೋಬ್ಬರಿ 9.5 ಮಿಲಿಯನ್ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡ್ಯಾರ ಬರೀ ಒಂದು ವಾರದೊಳಗೆ. ಮತ್ತು ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳನ್ನ ಡಿಲೀಟ್ ಮಾಡ್ರ. ಎದಕ್ಕೆ ಮಾಡ್ರ, ಏನಪ್ಪ ಇದು ಅಂತ ನಿಮ್ಗೆ ಈ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ರಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಥವಾ ನೀವೇನಂತ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ರೀತಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಕ್ಲಿಕ್ ಮಾಡಿ ಅಂತ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ನೋಡ್ರಿ, ಯೂಟ್ಯೂಬ್ ಅವರು ಇವಾಗ ಸದ್ಯಕ್ಕೆ ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳನ್ನ ಡಿಲೀಟ್ ಮಾಡತ್ತಾರ. ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಯಾರು ಫಾಲೋ ಮಾಡಲ್ಲ ಅಂಥವ್ರ ವಿಡಿಯೋಸ್ಗಳನ್ನ ಇವಾಗ ಡಿಲೀಟ್ ಮಾಡತ್ತಾರ. ಅದು ಒಂದು ಎರಡು ಅಲ್ಲ, ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳು ಜೊತೆಗೆ ಲಕ್ಷಾಂತರ ವಿಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡ್ಯಾರ. ಡಿಲೀಟ್ ಮಾಡಿಬಿಟ್ರೆ ಆಲ್ರೆಡಿ. ನೋಡ್ರಿ, ಯಾರೆಲ್ಲ ಯೂಟ್ಯೂಬನ್ನು ನಂಬ್ಕೊಂಡು ಕುಂತಿರ್ತೀರಿ, ಯೂಟ್ಯೂಬನ್ನು ಜೀವನ ಮಾಡ್ಕೊಂಡಿರ್ತೀರಿ, ಅವರು ನೋಡ್ರಿ ಡಿಲೀಟ್ ಮಾಡಿಬಿಟ್ರೆ ಚಾನಲ್ ಹೊಳ್ಳಿ ನಿಮ್ಗೆ ಕ್ರಿಯೇಟ್ ಸಹ ಮಾಡೋಕ್ಕಾಗಲ್ಲ. ಅದು ಏನಕ್ಕಪ್ಪ ಅಂತ ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ. ನೋಡ್ರಿ, ಇವಾಗ ಯೂಟ್ಯೂಬ್ ಅವರು ಅವ್ರು ಹಾಕಿರುವಂತಹ ರೂಲ್ಸನ್ನು ತುಂಬಾ ಸ್ಟ್ರಿಕ್ಟ್ಲಿ ಫಾಲೋ ಮಾಡತ್ತಾರ. ಮೊದಲು ಏನಾಗ್ತಿತ್ತಪ್ಪ ಅಂತಂದ್ರೆ ತಾವ ಮ್ಯಾನ್ಯುವಲಿ ಚೆಕ್ ಮಾಡ್ತಾ ಇದ್ರು. ಏನಾದರೂ ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡ್ಯಾನ ಅದನ್ನ ಹುಡುಕಿ ಅವ್ರಿಗೆ ಸ್ಟ್ರೈಕ್ ಕೊಡ್ತಾ ಇದ್ರು. ಬಟ್ ಇವಾಗ ಟೆಕ್ನಾಲಜಿ ಭಾಳ ಮುಂದುವರೆದೈತಿ, AI ಎಲ್ಲ ಬಿಲ್ಡಪ್ ಆಗ್ಬಿಟ್ಟೈತಿ. ನೋಡ್ರಿ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಯಾವ ವಿಡಿಯೋಕ್ಕೆ ಯಾವ ತಪ್ಪು ಮಾಡ್ಯಾನ, ಎಲ್ಲಿ ತಪ್ಪು ಮಾಡೋಣ ಅನ್ನೋದನ್ನ ಇವಾಗ ಯೂಟ್ಯೂಬರು AI ಥ್ರೂ ಹುಡ್ಕಾಕೊಂಡ್ಬಿಟ್ರ. ಯಾರು ತಪ್ಪು ಮಾಡ್ರ, ಏನು ತಪ್ಪು ಮಾಡ್ರ, ಯಾವ ವಿಡಿಯೋದಾಗ ತಪ್ಪಾಗೈತಿ ಅನ್ನೋದನ್ನ ಬರೀ ಒಂದು ಕ್ಲಿಕ್ನಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಎಷ್ಟೊಂದು ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳು ಡಿಲೀಟ್ ಆಗ್ಬಿಟ್ಟವು. ನೋಡ್ರಿ, ತುಂಬ ಜನ ಬಹಳ ತಪ್ಪು ಮಾಡ್ತೀರಿ. ಯೂಟ್ಯೂಬ್ ರೂಲ್ಸನ್ನ ಹೇಳ್ತಿರ್ತೀವಿ ನಾವು, ಬಟ್ ತುಂಬ ಜನ ಕೇಳಲ್ಲ. ಒಂದು ಆತುರದಿಂದನೋ ಅಥವಾ ಏನೋ ಒಂದು ತಪ್ಪು ಮಾಡ್ಬಿಡ್ತಾರ. ಅವ್ರಿಗೆ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಡ್ತಾರ, ಅದು ಗೊತ್ತೂ ಆಗಲ್ಲ ಅವ್ರಿಗೆ. ಸೊ ಯೂಟ್ಯೂಬರ್ ಏನು ಮಾಡ್ಬಿಡ್ತಾರಪ್ಪ ಅಂತಂದ್ರೆ ಸ್ಟ್ರೈಕ್ನ ಕೊಡ್ತಾ ಇದ್ರು ಮೊದಲು. ಬಟ್ ಇವಾಗ ಸ್ಟ್ರೈಕ್ ಜೊತೆಗೆ ಡೈರೆಕ್ಟ್ ಚಾನಲ್ನ ಡಿಲೀಟ್ ಮಾಡಕೊಂಡ್ಬಿಟ್ರೆ. ಸೊ ಅದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡ್ರಿ, ನಿಮ್ಗೆ ಆಲ್ರೆಡಿ ಯಾವ ರೀತಿ ಸೇವ್ ಮಾಡ್ಕೋಬೇಕು ನಿಮ್ಮ ಚಾನಲ್ನ, ಯಾವ ರೀತಿ ಸೇಫಿಂದ ಇಟ್ಕೋಬೇಕು ಚಾನಲ್ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಡು ನಿಮ್ಮ ಚಾನಲ್ನ ಯಾವ ರೀತಿ ಸೇಫ್ ಆಗಿ ಇಟ್ಕೋಬೇಕು ಅನ್ನೋದನ್ನ ನೋಡ್ಕೋರಿ. ನೋಡ್ರಿ, ಎದಕ್ಕೆ ಯೂಟ್ಯೂಬ್ ಅವರು ಈ ಒಂದು ಚಾನಲ್ಗಳನ್ನ ಡಿಲೀಟ್ ಮಾಡತ್ತಾರ ಅಂತಂದ್ರೆ ಅವ್ರು ಹಾಕಿರೋ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ. ಅಂದ್ರೆ ಹೇಟ್ ಸ್ಪೀಚ್ ಆಗಿರ್ಬೋದು, ಅಥವಾ ಏನೋ ನೀವು ಥ್ರೆಟ್ನಿಂಗ್ ಕೊಡ್ತಾ ಇರ್ತೀರಿ, ಅಥವಾ ಮಿಸ್ಲೀಡಿಂಗ್ ಮಾಡ್ತಾ ಇರ್ತೀರಿ, ಮಿಸ್ಗೈಡ್ ಮಾಡ್ತಾ ಇರ್ತೀರಿ. ಸೊ ಅದ್ರ ಸಂಬಂಧ ಈ ಥರ ತಪ್ಪೇನಾದರೂ ನೀವು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುತ್ತೆ, ಇಲ್ಲಾಂದ್ರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಜೊತೆಗೆ ನೀವೇನಾದರೂ ಇದು ಏನಪ್ಪ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ವಿಡಿಯೋಸ್ಗಳು ಮಾಡಿದ್ರೆ ಅಥವಾ ಪ್ರಮೋಷನ್ ಮಾಡಿದ್ರೆ, ಒಟ್ಟು ಗ್ಯಾಮ್ಲಿಂಗ್ ಗೇಮ್ಗಳ ಬಗ್ಗೆ ನೀವೇನಾದರೂ ವಿಡಿಯೋಸ್ಗಳನ್ನ ಮಾಡಿದ್ರೆ ಅದಕ್ಕೂ ಕೂಡ ಇವಾಗ ಸ್ಟ್ರೈಕ್ ಕೊಡತ್ತಾರ ಯೂಟ್ಯೂಬ್ ಅವರು. ಯಾವುದೇ ರೀತಿಯಾದಂತಹ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಮೋಷನ್ ಮಾಡಂಗಿಲ್ಲ, ವಿಡಿಯೋಸ್ಗಳನ್ನ ಮಾಡಂಗಿಲ್ಲ. ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಚಾನಲ್ ಡಿಲೀಟ್ ಆಗುತ್ತೆ, ಇಲ್ಲಾಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ನೀವೇನಾದರೂ ಮಾಡಿದ್ರೆ ಹುಷಾರಾಗಿರ್ರಿ. ಹೇಳಕ್ ಬರೋದಿಲ್ಲ ಯಾವಾಗ ಸ್ಟ್ರೈಕ್ ಬರುತ್ತೋ ಗೊತ್ತಿಲ್ಲ, ಹೇಳಕ್ ಬರಲ್ಲ ಯಾವಾಗ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ರಿ, ಒಂದು ಸುದ್ದಿ ಬರತೈತಿ. ಏನಪ್ಪಾ ಅಂತಂದ್ರೆ ಇವಾಗ ಏನಾರ ಒಂದು ಚಾನಲ್ ಡಿಲೀಟ್ ಅದಪ್ಪ ಅಂತಂದ್ರೆ ಅವನ ID ಏನು ಕೊಟ್ಟಿರ್ತಾನೆ ನೋಡ್ರಿ, ಅದ ID ಇಂದ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡೋ ಬರೋದಿಲ್ಲ. ಆ ರೀತಿ ಮಾಡತ್ತಾರ ಯೂಟ್ಯೂಬ್ ಅವರು. ನೋಡ್ರಿ, ಒಬ್ಬ ವ್ಯಕ್ತಿ ಏನಾರ ಒಂದು ಅವ್ರ ID-ನ ಒಂದು ಕೊಟ್ಟು ಒಮ್ಮೆ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತ ಅನ್ಕೋರಿ. ಅದೇ ID ಮುಖಾಂತರ ಇನ್ನೊಂದು ಡಿಲೀಟ್ ಆಗಿರ್ತೈತಿ, ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ ಅಂತಂದ್ರೆ ಹೊಳ್ಳಿ ಅವರು ಓಪನ್ ಮಾಡಿಸ್ಕೊಳ್ಳ, ಅದನ್ನು ಡಿಲೀಟ್ ಮಾಡ್ತಾರ. ನೀವು ಅಕಸ್ಮಾತ್ ವಾಯ್ಸಿಂದ ಮಾಡ್ತೀನಿ ಅಂತಂದ್ರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾನೇ ಅಡ್ವಾನ್ಸ್ ಆಗೈತಿ. ನಿಮ್ಮ ವಾಯ್ಸನ್ನ ಡಿಟೆಕ್ಟ್ ಮಾಡಿ ಆ ಒಂದು ಚಾನಲ್ ಕೂಡ ಡಿಲೀಟ್ ಮಾಡ್ತಾರ ಯೂಟ್ಯೂಬ್ ಅವರು. ನೋಡ್ರಿ, ನಿಮ್ಮ ವಿಡಿಯೋ ಒಮ್ಮೆ ಏನಾರ ಡಿಲೀಟ್ ಆತಪ್ಪ ಅಥವಾ ನಿಮ್ಮ ಒಂದು ಚಾನಲ್ ಒಮ್ಮೆ ಡಿಲೀಟ್ ಆತಪ್ಪ ಅಂತಂದ್ರೆ ನೀವು ಏನಾರ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಹೊಳ್ಳಿ ಯೂಟ್ಯೂಬ್ ಅವರು ಅದನ್ನ ಕ್ರಿಯೇಟ್ ಮಾಡಿಸಿ ಕೊಡೋದಿಲ್ಲ. ಆ ರೀತಿ ಒಂದು ರೂಲ್ಸ್ನ ತರತರಂತ ಒಂದು ನ್ಯೂಸ್ ಬರತೈತಿ. ಬಟ್ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ, ಓಕೆ. ಸೊ ಇದೊಂದು ನ್ಯೂಸ್ ಅಷ್ಟೇ ಬರತೈತಿ. ಆದರೂ ನೀವು ನಿಮ್ಮ ಒಂದು ಚಾನಲ್ನ ಸೇಫ್ ಆಗಿ ಇಟ್ಕೋರಿ. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ರೂಲ್ಸನ್ನು ಮುರಿಬೇಡ್ರಿ. ಯಾವುದೇ ಕಾರಣಕ್ಕೂ ಅದ್ರ ಅಗ್ನೆಸ್ಟ್ ವಿಡಿಯೋಸ್ಗಳನ್ನ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ನಿಧಾನ ಆಗಲಿ, ಸ್ಲೋ ಆಗಿ ನೀವು ಬೆಳೀರಿ. ತುಂಬ ಜನ ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ ಜಲ್ದಿನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬಿಡಲಿ, ಜಲ್ದಿನ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬಿಡಲಿ ಅಂತ ಹೇಳ್ಬಿಟ್ಟು ಏನೇನೋ ತಮ್ನೇಲ್ ಹಾಕುವಂಥದ್ದು ಮತ್ತು ಸಿಕ್ಕಂಗೆ ವಿಡಿಯೋಸ್ಗಳನ್ನ ಮಾಡುವಂಥದ್ದು, ಈ ಥರದ್ದೆಲ್ಲ ತುಂಬ ಜನ ಮಾಡತ್ತಾರ. ಸೊ ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ ಅವರು
ಕೆಲವೊಂದಿಷ್ಟು ಚಾನಲ್ಗಳನ್ನ ಡಿಲೀಟ್ ಮಾಡತ್ತಾರ. ಆಲ್ರೆಡಿ ಸಿಕ್ಕಾಪಟ್ಟೆ ಚಾನಲ್ ಡಿಲೀಟ್ ಮಾಡ್ರ. ಮಾರ್ಚ್ 19 ಅನ್ನೋದ್ರಾಗ ಇನ್ನೂ ಚಾನಲ್ ಡಿಲೀಟ್ ಆಗೋದವು. ಸೊ ನಿಮ್ಮ ಒಂದು ಚಾನಲ್ ಅದ್ರೊಳಗೆ ಇರಬಾರ್ದು ಅಂತಂದ್ರೆ ಇವಾಗಲೇ ನಿಮ್ಮ ಚಾನಲ್ನ ಸೇಫ್ ಆಗಿ ಇಟ್ಕೋರಿ. ಏನೇ ನೀವು ತಪ್ಪು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಅನಿಸ್ತಪ್ಪ ಇದು ತಪ್ಪು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ರಿಮೂವ್ ಮಾಡ್ರಿ. ಇಲ್ಲ ಅಂತಂದ್ರೆ ಬಿಡ್ರಿ ನಡೀತೈತಿ. ಹೇಳಕ್ ಬರಲ್ಲ, ಒಮ್ಮೆ ಕ್ಲೇಮು ಹಾಕಿದ್ರೆ ಅಪೀಲ್ಗೂ ಹೋಗ್ಬೋದು ನಾವು. ನೀವು ನಸೀಬ್ ನಮ್ದು ಕಡೆ ಇಲ್ಲಪ್ಪ ಅಥವಾ ನಸೀಬ್ ಗಂಡು ಇತ್ತಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಚಾನಲ್ ಡಿಲೀಟ್ ಆಗ್ಬಿಡ್ತಪ್ಪ ಅಂತಂದ್ರೆ ಏನು ಮಾಡೋಕ್ಕಾಗಿಲ್ಲ. ಸೊ ನೋಡ್ರಿ, ಆದಷ್ಟು ಸೇಫ್ ಆಗಿರ್ರಿ. ಎಲ್ಲ ವಿಡಿಯೋಸ್ಗಳನ್ನು ಚೆಕ್ ಮಾಡ್ರಿ. ಯಾವುದೇ ಮತ್ತೆ ಮುಂಬರೋ ವಿಡಿಯೋಸ್ಗಳನ್ನ ಯಾವುದೇ ರೀತಿಯಾದಂತಹ ಈ ಯೂಟ್ಯೂಬ್ ವಿರುದ್ಧ ರೂಲ್ಸ್ ವಿರುದ್ಧ ವಿಡಿಯೋಸ್ಗಳನ್ನ ಮಾಡಬೇಡ್ರಿ. ಓಕೆ, ಸೊ ನಿಮ್ಮ ಒಂದು ಫ್ರೆಂಡ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ, ಅವನು ಚಾನಲ್ ಉಳಿಸ್ರಿ ಪಾಪ. ಓಕೆ, ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆದ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತವಾಗಿ ಡಿಸ್ಲೈಕ್ ಮಾಡ್ರಿ. ಮತ್ತೆ ಬಟ್ಟಕ್ಕೆ ನಿಮ್ಮನ್ನ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಇಟ್, ಟಾಟಾ, ಬಾಯ್.